ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕಳಶಕ್ಕೆ ಯಾವ ರೀತಿ ಸೀರೆನ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಸೀರೆ ತುದಿ ಇರುತ್ತಲ್ಲ ಅಲ್ಲಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ಮಾಡ್ಕೊಳ್ಳಿ. ಜೊತೆಗೆ ಫ್ರೆಂಡ್ಸ್, ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಕೂಡ ಮಾಡ್ಲಿಕ್ಕಾಗಲ್ಲ. ಒಂದು 10 ರಿಂದ 12 ನೆರಿಗೆಗಳಾದ ತಕ್ಷಣ ಎರಡೂ ಸೈಡ್ ಅಲ್ಲಿ ನಾವು ಏನು ನೆರಿಗೆಗಳನ್ನ ಮಾಡ್ಕೊಂಡಿರ್ತೀವಿ ಆ ನೆರಿಗೆಗಳಿಗೆ ಕ್ಲಿಪ್ಗಳನ್ನ ಹಾಕೊಂಡು ಈ ರೀತಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡಿ. ನಾನಿಲ್ಲಿ ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೇನೆ ಫ್ರೆಂಡ್ಸ್, ಸೆರ್ಗುನ್ ಕಡೆಯಿಂದ 1.5 ಮಾರ ಆಗೋಷ್ಟು ಬಿಟ್ಟು ಉಳಿದಿರೋಂತ ಸೀರೆನ ಇದೇ ರೀತಿ ನೀವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, 1.5 ಮಾರ ಆಗೋಷ್ಟು ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಂಡಿದ್ದೆ. ಆ ಕ್ಲಿಪ್ ಅನ್ನ ರಿಮೂವ್ ಮಾಡಿಬಿಟ್ಟು ಅಲ್ಲಿವರೆಗೂ ಕೂಡ ನಾನು ಇಲ್ಲಿ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ರೈಟ್ ಸೈಡ್ ಅಲ್ಲಿ ನಾವು ಏನು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್, ಅದನ್ನ ಬಾರ್ಡ್ರು ಮತ್ತೆ ಸೀರೆ ಒಂದು ಜಂಕ್ಷನ್ ಇದೆಯಲ್ಲ, ಬಾರ್ಡ್ರು ಮತ್ತೆ ಸೀರೆ ಸೇರ್ತಕ್ಕಂತ ಒಂದು ಪ್ಲೇಸ್ ಇದೆಯಲ್ಲ, ಆ ಒಂದು ಪ್ಲೇಸಿಗೆ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಪ್ರತಿಯೊಂದು ನೆರಿಗೆನೂ ಕೂಡ ಕೌಂಟ್ ಮಾಡಿಕೊಂಡು ಹೀಗೆ ಜೋಡಿಸ್ಕೋಬೇಕಾಗುತ್ತೆ. 3 ಸೈಡ್ ಅಲ್ಲೂ ಕೂಡ ಪ್ಲೀಟ್ಸ್ ಗಳು ಈಕ್ವಲ್ ಆಗಿರ್ಬೇಕು, ಆ ರೀತಿ ನೋಡ್ಕೊಳ್ಳಿ. ಅಂದ್ರೆ ರೈಟ್ ಅಲ್ಲಿ ನಾವು ಎಷ್ಟು ನೆರಿಗೆಗಳು ಮಾಡ್ಕೊಂಡಿರ್ತೀವಿ ಅಷ್ಟೇ ಲೆಫ್ಟ್ ಅಲ್ಲಿ ಹಾಗೇನೆ ಮಧ್ಯದಲ್ಲೂ ಕೂಡ ಇರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನನಗಿಲ್ಲಿ 20 ನೆರಿಗೆಗಳು ಬಂದಿದೆ. ಅಷ್ಟನ್ನು ಕೂಡ ಜೋಡಿಸ್ಬಿಟ್ಟು ನಾನಿಲ್ಲಿ ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇರೋದು. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಫ್ರೆಂಡ್ಸ್, ಆ ಒಂದು ಪ್ಲೀಟ್ಸಿಗೆ ಪಿನ್ ಅನ್ನ ಹಾಕಿದಾದ್ಮೇಲೆ ಮಿಡಲ್ ಅಲ್ಲಿ ಇರ್ತಕ್ಕಂತಹ ನೆರಿಗೆಗಳನ್ನು ಕೂಡ ಇದೇ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಸೀರೆನ ಒಂದ್ಸಲ ಸ್ಟ್ರೈಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಮಧ್ಯದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಗಳನ್ನ ಜೋಡಿಸ್ಕೊಳ್ಳಿ. ನೆಕ್ಸ್ಟ್ ಸೀರೆನ ಸ್ವಲ್ಪ ನಾನಿಲ್ಲಿ ಚಾಪೆ ಮೇಲೆ ಎಳ್ಕೊಳ್ತಾ ಇದ್ದೀನಿ ಸೆರಗ್ನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಗಮನ ಇರಲಿ, ಸೆರ್ಗುಗೆ ನಾನಿಲ್ಲಿ 1.5 ಮಾರ ಆಗೋಷ್ಟು ಬಿಟ್ಟಿರೋದು. ನೋಡಿ, ಇವಾಗ ನಾನಿಲ್ಲಿ ಸೆರ್ಗನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗಿನಲ್ಲಿ ಆದಷ್ಟು ಸಣ್ಣದಾಗಿ ಪ್ಲೀಟ್ಸ್ ನ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 6 ರಿಂದ 7 ನೆರಿಗೆಗಳು ಬಂದಿದೆ, ಅಷ್ಟನ್ನ ನಾನಿಲ್ಲಿ ಮಾಡ್ಕೊಂಡಿರೋದು. ನೋಡಿ, ಇವಾಗ ಎರಡೂ ಸೈಡ್ ಅಲ್ಲೂ ಕೂಡ ಆಪೋಸಿಟ್ ಬಾರ್ಡರ್ ಇರಬೇಕು, ಹಾಗೇನೆ ಆಪೋಸಿಟ್ ಫೇಸ್ ಇರಬೇಕು ಸೆರ್ಗುದು, ಆ ರೀತಿ ನೋಡ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ನೆರಿಗೆಗಳನ್ನ ಮಾಡಿದೀನಿ ಅಷ್ಟು ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಒಂದು ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ ಎಡ್ಜ್ ಅಲ್ಲಿ. ಇದೇ ರೀತಿ ಒಂದು 1/4 ಮಾರ ಆಗೋಷ್ಟು ನಾನು ಇಲ್ಲಿ ಸೆರ್ಗುನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಪ್ಲೀಟ್ಸ್ ನ ಮಾಡಿರ್ತೀವಿ ಅಷ್ಟನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿಕೊಂಡು ಹಿಂದೆಯಿಂದ ಒಂದೊಂದು ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ನಾವಿಲ್ಲಿ 1.5 ಮಾರ ಆಗೋಷ್ಟು ಬಿಟ್ಟಿದೀವಲ್ಲ ಫ್ರೆಂಡ್ಸ್, ಅದರಲ್ಲಿ 1/4 ಮಾರ ಆಗೋಷ್ಟು ಸೆರ್ಗನ್ನ ಇದೇ ರೀತಿ ನಾನಿಲ್ಲಿ ಮಾಡ್ಕೊಳ್ತಾ ಇರೋದು. ನೋಡಿ, ಇವಾಗ ಇಲ್ಲಿಗೊಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಕಡೆನೆ ನೀವು ಚಿಕ್ಕ ಸೇಫ್ಟಿ ಪಿನ್ಗಳನ್ನ ಹಾಕೊಂಡು ಈ ರೀತಿ ಸೆರ್ಗುನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೆರ್ಗು ಹಾಗೇನೆ ನೆರಿಗೆ ಎರಡು ಕೂಡ ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಈ ಕಡೆ ಒಂದು ಪೀಠವನ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಚಿಕ್ಕ ಪೀಠ, ಹೈಟ್ ಇಲ್ಲ, ನೀವು ಬೇಕಿದ್ರೆ ಹೈಟ್ ಇರೋ ಪೀಠ ಕೂಡ ಇಟ್ಕೋಬಹುದು. ಅದ್ರ ಮೇಲೆ ಒಂದು ಬೇಸ್ ನ ಇಟ್ಕೊಂಡಿದ್ದೀನಿ, 5.5 ಇಂಚ್ ಇದೆ ಇದು. ಇವಾಗ ನಾವ್ ಏನು ನೆರಿಗೆಗಳನ್ನ ಮಾಡ್ಕೊಂಡಿರ್ತೀವಿ ಅದನ್ನ ಈ ರೀತಿ ಆ ಬೇಸ್ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್, ಆ ಬೇಸ್ ಮೇಲೆ ಮಧ್ಯಭಾಗಕ್ಕೆ ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಧ್ಯಭಾಗಕ್ಕೆ ಇಟ್ಕೋಬೇಕು. ಜೊತೆಗೆ ಸೆರ್ಗೆ ಏನಿರುತ್ತೆ ಸೆರ್ಗನ್ನ ಕಳಶದ ಎಡಭಾಗಕ್ಕೆ ಇಟ್ಕೊಳ್ಳಿ. ಹಾಗೇನೆ ಫ್ರೆಂಡ್ಸ್, ನೆರಿಗೆ ಹಿಂಭಾಗದಲ್ಲಿ ಏನಿರ್ತದೆ ಕ್ಲಾತ್, ಅದರಿಂದ ಆ ಒಂದು ಬೇಸ್ ನ ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮುಂಭಾಗದಲ್ಲಿ ಇದಾವಲ್ಲ ನೆರಿಗೆಗಳು, ಇವೆರಡೂ ಕೂಡ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತ ಅಷ್ಟು ಪ್ಲೀಟ್ಸ್ ಕೂಡ ಈಕ್ವಲ್ ಆಗಿರ್ಬೇಕು. ಅದಕ್ಕೋಸ್ಕರ ಒಂದು ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ಹೀಗೆ ನೋಡಿ, ಪಿನ್ ಅನ್ನ ಹಾಕೊಂಡಿದೀವಲ್ಲ ಅಲ್ಲಿಗೆ ಒಂದು 2 ಸೈಡಿನ ನೆರಿಗೆಗಳನ್ನು ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ಜೋಡಿಸ್ಕೊಂಡು ಅಲ್ಲಿ ಕ್ಲಿಪ್ ಅನ್ನು ಹಾಕೊಂಡಿರೋದು. ನೆಕ್ಸ್ಟ್ ಆ ಬೇಸ್ ಏನಿದೆ, ಬೇಸ್ ಮೇಲೆ ನಾವು ಪ್ಲೀಟ್ಸ್ ನ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತ ಪ್ಲೀಟ್ಸ್ ಕೂಡ ಇದೇ ರೀತಿ ನೀವು ಒಂದ್ಸಲ ಅರೇಂಜ್ ಮಾಡ್ಕೋಬೇಕಾಗುತ್ತೆ, ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎರಡೂ ಸೈಡ್ ಅಲ್ಲಿ ರೈಟ್ ಅಲ್ಲಿ ಮತ್ತೆ ಲೆಫ್ಟ್ ಅಲ್ಲಿ ಏನು ಪ್ಲೀಟ್ಸ್ ನ ಇಟ್ಟಿರ್ತೀವಿ ಆ ಪ್ಲೀಟ್ಸ್ ಅನ್ನ ಆ ಒಂದು ಬೇಸ್ ನ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೀಗೆ 2 ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಕೂಡ ಫಸ್ಟ್ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ನೀಟಾಗಿ ನಾವು ಆ ಬೇಸಿನ ಸುತ್ತನೂ ಕೂಡ ನಾವು ಈ ಒಂದು ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೀಗೆ ನೆಕ್ಸ್ಟ್ ಇವಾಗ ಕ್ಲಿಪ್ ನ ರಿಮೂವ್ ಮಾಡಿ ಇವಾಗ ನಾವು ಏನು ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಮತ್ತೊಂದ್ಸಲ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಎಷ್ಟು ನೀಟಾಗಿ ಈ ಒಂದು ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಳ್ತೀವಿ ಅಲಂಕಾರ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬೇಸಿನ ಒಂದು ಅರ್ಧ ಭಾಗದಷ್ಟು ನಾನಿಲ್ಲಿ ಇದೇ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ.
ನೋಡಿ ಹೀಗೆ ಪ್ರತಿಯೊಂದನ್ನು ಕೂಡ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಎಡಗೈನಲ್ಲಿ ಇಟ್ಕೊಂಡು ಬಲಗೈನಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗೆ ಹಾಕಿರ್ತೀವಲ್ಲ ಪಿನ್ನು, ಅದನ್ನ ರಿಮೂವ್ ಮಾಡಿ ಪೀಠದ ಮುಕ್ಕಾಲ್ ಭಾಗದಷ್ಟು ನಾವು ಇದನ್ನ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೇಲ್ಭಾಗದಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿರೋದ್ರಿಂದ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದೇನು ಕಷ್ಟ ಆಗಲ್ಲ. ನೋಡಿ ಈ ರೀತಿ ಪ್ರತಿಯೊಂದು ನೆರಿಗೆನೂ ಕೂಡ ಹೀಗೆ ಸ್ಟ್ರೈಟ್ ಮಾಡಿಕೊಂಡು ನೀವು ಆ ಪೀಠದ ಸುತ್ತನೂ ಕೂಡ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡ್ ಅಲ್ಲೂ ಕೂಡ ಅಂದ್ರೆ ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ ಆಪೋಸಿಟ್ ಸೈಡ್ಗೆ ಬರಬೇಕು ನೆರಿಗೆಗಳು. ಆ ರೀತಿ ಜೋಡಿಸ್ಕೊಳ್ಳಿ. ಹೀಗೆ ಪ್ರತಿಯೊಂದು ನೆರಿಗೆನೂ ನಾನಿಲ್ಲಿ ಸ್ಪ್ರೆಡ್ ಮಾಡಿರೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲೂ ಕೂಡ ವೇರಿಯೇಷನ್ ಇರಬಾರ್ದು. ಎರಡೂ ಸೈಡ್ ಅಲ್ಲೂ ಕೂಡ ಪ್ಲೀಟ್ಸ್ ಈಕ್ವೆಲ್ ಆಗಿರ್ಬೇಕು. ಆ ರೀತಿ ನೋಡ್ಕೊಳ್ಳಿ. ನೋಡಿ ಇವಾಗ ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಏನಿದೆ ಫ್ರೆಂಡ್ಸ್, ಅದು ಸ್ವಲ್ಪ ಒಳಗೋದಂಗ ಅನಿಸ್ತಾ ಇರುತ್ತೆ. ಅಲ್ಲಿಗೊಂದು ಪೇಪರ್ ಬಾಲ್ ನ ಇಟ್ಕೊಂಡಿದೀನಿ. ನೋಡಿ ಪೇಪರ್ ಬಾಲ್ ನ ಇಟ್ಕೊಂಡು ಅದ್ರ ಮೇಲೆ ಪ್ಲೀಟ್ಸ್ ನ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎರಡೂ ಸೈಡ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ಪ್ಲೀಟ್ಸ್ ಇದೆ. ಇವಾಗ ಮಧ್ಯ ಭಾಗ ಏನಿದೆ ಫ್ರೆಂಡ್ಸ್, ಅಂದ್ರೆ ಬೇಸ್ ಇದೆಯಲ್ಲ, ಬೇಸಿನ ಕಂಠ ಭಾಗ ಏನಿದೆ ಅಲ್ಲಿಗೆ ಒಂದು ಟೈಟ್ ಆಗಿ ದಾರವನ್ನ ಕಟ್ಕೊಂಡಿದೀನಿ. ಇಲ್ಲ ಅಂದ್ರೆ ನೆರಿಗೆಗಳು ಜಾರುತ್ತೆ, ದಾರವನ್ನ ಕಟ್ಕೊಳ್ಳೇಬೇಕು. ನೋಡಿ ಇವಾಗ ದಾರವನ್ನ ಕಟ್ಟಿದ್ದಾದ್ಮೇಲೆ ಕಾಲನ್ನು ಜೋಡಿಸೋಣ. ಲಾಸ್ಟ್ ಪ್ಲೀಟ್ಸ್ ಪಕ್ಕ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಫ್ರೆಂಡ್ಸ್, ನಾವು ಸೆರ್ಗು ಮತ್ತೆ ನೆರಿಗೆಯ ಮಧ್ಯದಲ್ಲಿ ಕ್ಲಾತ್ ನ ಬಿಟ್ಕೊಂಡಿರ್ತೀವಲ್ಲ, ಅಲ್ಲಿಗೆ ಇವಾಗ ನಾನಿಲ್ಲಿ ಕಾಲನ್ನ ಜೋಡಿಸ್ಕೊಳ್ತಾ ಇರೋದು. ಲಕ್ಷ್ಮಿಯ ಕಾಲಿಗೆ ಗೆಜ್ಜೆ ಕಟ್ಟಿರ್ತಾರಲ್ಲ, ಅಲ್ಲಿಗೆ ಬಾರ್ಡರ್ ಬರಬೇಕು. ಆ ರೀತಿ ಎರಡು ಸೈಡ್ ಅಲ್ಲಿ ಇರ್ತಕ್ಕಂಥ ಕ್ಲಾತ್ನು ಕೂಡ ಟೈಟ್ ಆಗಿ ಹಿಡಿದು ಅಲ್ಲಿ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ಹಾಗೇನೆ ಮುಂಭಾಗದಲ್ಲಿ ಏನಿದೆ ಫ್ರೆಂಡ್ಸ್, ಆ ಒಂದು ಪ್ಲೀಟ್ಸ್ ನ ತಗೊಂಡು ಈ ರೀತಿ ದೇವಿಯ ಮೊಣಕಾಲಿನ ಮೇಲೆ ಬರಬೇಕು ಬಾರ್ಡ್ರು. ಆ ರೀತಿ ನೀವು ಜೋಡಿಸ್ಕೋಬೇಕಾಗತ್ತೆ. ಹೀಗೆ ಟೈಟ್ ಆಗಿ ಜೋಡಿಸ್ಕೊಳ್ಳಿ. ಕಾಲಿನ ಮೇಲೆ ಜಸ್ಟ್ ಬಾರ್ಡ್ರು ಮಾತ್ರ ಕಾಣಿಸ್ತಾ ಇರಬೇಕು. ಆ ರೀತಿ ಜೋಡಿಸ್ಕೊಂಡು ಒಂದು 3 ರಿಂದ 4 ಕಡೆನೆ ಗುಂಡ್ಪಿನ್ಗಳನ್ನ ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಪೀಠನ ಇಷ್ಟು ಹೈಟ್ ಇರೋದಾದ್ರೂ ಇಟ್ಕೊಳ್ಳಿ, ಬಟ್ ಸ್ವಲ್ಪ ಹೈಟ್ ಇರೋದು ಇಟ್ಕೊಂಡ್ರೆ ಇನ್ನು ಲುಕ್ ಆಗಿ ಬರುತ್ತೆ. ನೋಡಿ ಇವಾಗ ಈ ರೀತಿ ಕಾಲನ್ನ ಜೋಡಿಸ್ಕೊಂಡಿದೀನಿ. ನೆಕ್ಸ್ಟ್ ಈ ಕಡೆ ಕಾಲನ್ನು ಅಷ್ಟೇನೆ ಲಾಸ್ಟ್ ಪ್ಲೀಟ್ಸ್ ಪಕ್ಕ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಅಲ್ಲಿಗೆ ನಾನು ಇವಾಗ ಜೋಡಿಸ್ಕೊಳ್ತಾ ಇರೋದು. ನೋಡಿ ಲಕ್ಷ್ಮಿ ಕಾಲಿಗೆ ಗೆಜ್ಜೆ ಕಟ್ಟಿರ್ತಾರಲ್ಲ, ಅಲ್ಲಿಗೆ ಎರಡೂ ಸೈಡಿನ ಕ್ಲಾತ್ನು ಕೂಡ ಹಿಡಿದು ಹಿಂದೆಯಿಂದ ಒಂದು ಚಿಕ್ಕ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಏನಿದೆ ಅದನ್ನ ಮೊಣಕಾಲಿನ ಮೇಲೆ ತಗೊಂಡ್ಬರ್ಬೇಕಾಗತ್ತೆ. ನೋಡಿ ಹೀಗೆ ಆದಷ್ಟು ಕೂಡ ಸ್ವಲ್ಪ ಟೈಟ್ ಆಗಿ ಹಿಡ್ಕೊಂಡು ನೀವು ಮೊಣಕಾಲಿನ ಮೇಲೆ ಬಾರ್ಡರ್ನ ಕೂರಿಸ್ಕೋಬೇಕಾಗುತ್ತೆ. ನೋಡಿ ಹೀಗೆ ಕೂರಿಸ್ಕೊಂಡು ಒಂದ್ 3 ರಿಂದ 4 ಕಡೆನೆ ನೀವು ಗುಂಡ್ ಪಿನ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದ್ 3 ರಿಂದ 4 ಕಡೆನೆ ನಾನಿಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಂಡು ಕಾಲನ್ನ ಜೋಡಿಸ್ಕೊಂಡಿದ್ದೀನಿ. ಇವಾಗ ಕಾಲು ಕೂಡ ಜೋಡಿಸಿದಾಗಿದೆ. ನೆಕ್ಸ್ಟ್ ಇವಾಗ ಬಿಂದಿಗೆನ ಇಟ್ಕೋಬೇಕಾಗುತ್ತೆ ಮೇಲ್ಭಾಗಕ್ಕೆ. ಇದು 8 ಇಂಚ್ ಇದೆ ಫ್ರೆಂಡ್ಸ್. ಕೈಗಳಿಗೆ ಜಸ್ಟ್ ಬ್ಲೌಸ್ ಪೀಸ್ ನ ಅಲಂಕಾರವನ್ನ ಮಾಡ್ಕೊಂಡಿದ್ದೆ. ಅದನ್ನ ನಾನು ಇವಾಗ ಆ ಒಂದು ಸ್ಟಿಕ್ಕಿಯನ್ನು ಕಟ್ಕೊಂಡಿರ್ತೀವಿ ಮೇಲ್ಭಾಗದಲ್ಲಿ ಬಿಂದಿಗೆಗೆ, ಆ ಬಿಂದಿಗೆಯ ಹಿಂಭಾಗದಿಂದ ಮುಂಭಾಗಕ್ಕೆ ಕೈಗಳನ್ನ ತಂದು ಎರಡೂ ಸೈಡ್ ಅಲ್ಲೂ ಕೂಡ ಲಕ್ಷ್ಮಿಯ ಕೈ ಜೊತೆಗೆ ಬ್ಲೌಸ್ ಪೀಸಿನ ಕ್ಲಾತ್ ಅವೆರಡನ್ನೂ ಸೇರಿಸಿ ಹಿಂದೆಯಿಂದ ಒಂದೊಂದು ಪಿನ್ ಅನ್ನು ಹಾಕೊಂಡು ಇದನ್ನ ಕೈಗಳನ್ನ ಕೂರಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಎರಡೂ ಸೈಡ್ ಅಲ್ಲೂ ಕೂಡ ಇದೇ ರೀತಿ ಜೋಡಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸಿಂಪಲ್ ಆಗಿ ಬ್ಲೌಸ್ ಪೀಸ್ ಇಂದ ಜಸ್ಟ್ ಆ ಒಂದು ಮೇಲ್ಭಾಗದ ಬಿಂದಿಗೆನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಥವಾ ನಿಮ್ಗೇನಾದ್ರು ಅಪ್ಪರ್ ಬಾಡಿ ಪಾರ್ಟ್ ಮಾಡುವಂತಹ ವಿಡಿಯೋ ಬೇಕಂತ ಹೇಳಿದ್ರೆ ನನ್ನ ಹಿಂದಿನ ವಿಡಿಯೋಸ್ನ ನೀವು ಚೆಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಅಪ್ಪರ್ ಬಾಡಿ ಪಾರ್ಟ್ ಮಾಡೋದು ಹೇಗೆ ಅಂತ ಕೂಡ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬಹುದು. ನಾನಿಲ್ಲಿ ಸಿಂಪಲ್ ಆಗಿ ಲಕ್ಷ್ಮಿ ಕೈಗಳಿಗೆ ಬ್ಲೌಸ್ ಪೀಸ್ ನ ಅಲಂಕಾರವನ್ನ ಮಾಡ್ಕೊಂಡಿದ್ದೀನಿ. ಈ ಒಂದು ಸಿಂಪಲ್ ಆಗಿ ಮಾಡ್ತಕ್ಕಂಥ ಅಲಂಕಾರ ಕೂಡ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತುಂಬಾ ವಿಡಿಯೋಸ್ಗಳಲ್ಲಿ ನಾನು ಇದನ್ನ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ತೋರಿಸಿಲ್ಲ ಅಷ್ಟೇನೆ. ನೆಕ್ಸ್ಟ್ ನಾನು ಇಲ್ಲಿ ಸೆರ್ಗುನ ಹಾಕೊಳ್ತಾ ಇದ್ದೀನಿ. ಸೆರ್ಗುನ ಈ ರೀತಿ ಬಲ್ಭಾಗದಿಂದ ತಗೊಂಡು ಎಡಭಾಗದ ಭುಜದ ಮೇಲೆ ಹಾಕಿ, ಹಾಗೇನೆ ಫ್ರೆಂಡ್ಸ್ ಬಲ್ಗಾಲ್ ಇರುತ್ತಲ್ಲ, ಬಲ್ಗಾಲಿನ ಮೊಣಕಾಲಿನ ಮೇಲೆ ಸೆರ್ಗು ಬಂದಿರಬೇಕು, ಆ ರೀತಿ ನೋಡ್ಕೊಳ್ಳಿ. ಹಾಗೇನೆ ಅಲ್ಲಿರ್ತಕ್ಕಂಥ ಪಿನ್ ಅನ್ನ ರಿಮೂವ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ನೆರಿಗೆ ಏನಿರುತ್ತೆ ಫ್ರೆಂಡ್ಸ್ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇನೆ. ನೋಡಿ ತೋರಿಸ್ತಿದ್ದೀನಲ್ಲ, ಹೀಗೆ ಬಲ್ಗಾಲಿನ ಮೊಣಕಾಲಿನ ಮೇಲೆ ಎಲ್ಲಾ ನೆರಿಗೆಗಳು ಬರಬೇಕು, ಆ ರೀತಿ ಜೋಡಿಸ್ಕೊಂಡು ಜೊತೆಗೆ ಬಿಂದಿಗೆ ಮೇಲ್ಭಾಗ ಏನಿರುತ್ತೆ ಚೆಸ್ಟ್ ಪಾರ್ಟ್ ಅದ್ರ ಹತ್ರನೂ ಕೂಡ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ಉಳ್ದಿರ್ತಕ್ಕಂತಹ ಸೆರ್ಗೆ ಏನಿರುತ್ತೆ ಫ್ರೆಂಡ್ಸ್ ಅದನ್ನ ಹೀಗೆ ಮುಂಭಾಗಕ್ಕೆ ಅಂದ್ರೆ ಬಲ್ಗೈನ ಮೇಲೆ ತಗೊಂಡ್ ಬಂದು ಕರೆಕ್ಟ್ ಆಗಿ ಅರೇಂಜ್ ಮಾಡಿಕೊಂಡು
ಮುಂಭಾಗದಲ್ಲಿ ಹಾಕಿರ್ತೀವಲ್ಲ ನೆರಿಗೆ, ಆ ನೆರಿಗೆ ಒಳಭಾಗಕ್ಕೆ ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎರಡೂ ಸೈಡಲ್ಲಿ ಇರ್ತಕ್ಕಂತಹ ನೆರಿಗೆಗಳು ಕೂಡ ನೀಟಾಗಿರ್ಬೇಕು, ಆ ರೀತಿ ನೋಡ್ಕೊಳ್ಳಿ. ಹಾಗೇನೆ ಹಿಂದೆ ಸೆರ್ಗೇನಿರುತ್ತೆ ಫ್ರೆಂಡ್ಸ್, ಅದು ಎತ್ಕೊಳ್ತಾರೆ, ಹಿಂದೆಯಿಂದ ಒಂದು ಪಿನ್ ಅನ್ನು ಹಾಕೊಳ್ಳಿ ಅಷ್ಟೇನೆ. ನೋಡಿ, ಇವಾಗ ಮಧ್ಯಭಾಗಕ್ಕೆ ಅಂದ್ರೆ ಬೇಸ್ ಇರುತ್ತಲ್ಲ ಫ್ರೆಂಡ್ಸ್, ಆ ಬೇಸಿಗೆ ಕಟ್ಲಿಕ್ಕೆ ಹೋಗ್ಬೇಡಿ. ಸೆರ್ಗ್ ಹಾಕಿರ್ತೀವಲ್ಲ, ಸೆರ್ಗಿನ ಮಧ್ಯಭಾಗಕ್ಕೆ ನೀವು ಹೀಗೆ ಗಟ್ಟಿಯಾಗಿ ಒಂದು ದಾರವನ್ನ ಕಟ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಆದಷ್ಟು ಕೂಡ ಟೈಟ್ ಆಗಿ ದಾರವನ್ನ ಕಟ್ಕೊಂಡು ಇವಾಗ ಡಾಬನ್ನ ಸೇರಿಸ್ಕೋಬೇಕಾಗುತ್ತೆ. ಆ ಬೇಸ್ ಏನಿದೆ ಫ್ರೆಂಡ್ಸ್, ಅಲ್ಲಿಗೆ ದಾರವನ್ನ ಕಟ್ಲಿಕ್ಕೆ ಹೋಗ್ಬೇಡಿ. ಸೆರ್ಗು ಮತ್ತೆ ಅದನ್ನ ಸೇರಿಸಿ ಕಟ್ಲಿಕ್ಕೆ ಆಗಲ್ಲ. ಜಸ್ಟ್ ಆ ಸೆರ್ಗಿರುತ್ತೆ ನೋಡಿ, ಆ ಸೆರ್ಗಿನ ಮಧ್ಯಭಾಗಕ್ಕೆ ನೀವು ಕಟ್ಕೋಬೇಕಾಗುತ್ತೆ. ನಾನು ಇವಾಗ ಡಾಬನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ನಿಮ್ಮಲ್ಲಿ ಲಭ್ಯ ಇರತಕ್ಕಂತ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು ಫ್ರೆಂಡ್ಸ್. ಜೊತೆಗೆ ನಮ್ಮ ಈ ಒಂದು ಚಾನಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ. ಪದ್ಮಾಸನ, ಸಿಂಗಲ್ ಬಾರ್ಡರು, ಹಾಗೇನೆ ಡಬಲ್ ಬಾರ್ಡರು, ಮತ್ತೆ ದರ್ಬಾರ್ ಸ್ಟೈಲು, ಜೊತೆಗೆ ಸಿಂಗಲ್ ಬಿಂದಿಗೆಗಳನ್ನ ಯೂಸ್ ಮಾಡಿರ್ತಕ್ಕಂತ ಹಲವಾರು ಸ್ಯಾರಿ ಡ್ರೇಪಿಂಗ್ ವಿಡಿಯೋಸ್ ಇದೆ. ನೋಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ಈ ಒಂದು ವಿಡಿಯೋ ಕೂಡ ನಿಮ್ಮ ಫ್ರೆಂಡ್ಸ್